5 ಮಿನಿಟ್ಸ್ ದೋಸೆ ರೆಸಿಪಿ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಗೋಧಿ ಹಿಟ್ಟು ಅರ್ಧ ಕಪ್ಪು, ಅಕ್ಕಿ ಹಿಟ್ಟು 1 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಒಂದು ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಇದು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ಈ ದೋಸೆ. ಮಕ್ಕಳು ಯಾವಾಗ ದೋಸೆ ಕೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಅಲ್ವಾ, ಆ ಟೈಮಲ್ಲಿ 5 ನಿಮಿಷದಲ್ಲಿ ದೋಸೆ ಮಾಡ್ಬೋದು. ಇದನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ಕಲಸಾದ್ಮೇಲೆ ಸ್ವಲ್ಪ ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ನೀರು ಇರಬೇಕು. ಆ್ಯಕ್ಚುಲಿ ನಾವು ಬಜ್ಜಿಗೆ ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ನೀರಿರಬೇಕು. ಅದಕ್ಕೆ ಬಂದರೆ ಸಾಕು. ಅದಕ್ಕೆ ಬಂದಾದಮೇಲೆ ಒಂದು ತವನ ಇಟ್ಟು, ತವ ತುಂಬ ಬಿಸಿಯಾದ ಮೇಲೆ, ತವ ಚೆನ್ನಾಗಿ ಬಿಸಿ ಆದ ನಂತರ ನಾರ್ಮಲ್ ದೋಸೆ, ನೀರು ದೋಸೆ ಯಾವ ರೀತಿ ಹಾಕ್ಕೊತೀವೋ ಆ ರೀತಿ ಹಾಕ್ಕೊಂಡ್ರೆ ಸಾಕು. 1 ಸ್ಪೂನ್ ಎಣ್ಣೆ ಹಾಕಿ ಮತ್ತು ಇದನ್ನು ಮುಚ್ಚಿಡಬೇಕು. ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಇದನ್ನು ರೆಡಿ ಆಗುತ್ತೆ ದೋಸೆ. 5 ನಿಮಿಷ ಆದ ನಂತರ ಪ್ಲೇಟ್ನ ತೆಗೆದು 1 ನಿಮಿಷ ಸುಮ್ಮನೆ ಹಾಗೆ ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ಕಲರೇ ಚೇಂಜ್ ಆಗಿಬಿಡುತ್ತೆ. ಅದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಟರ್ನ್ ಮಾಡ್ಕೊಂಡು ನೋಡ್ಕೋಬೇಕು. ಚೆನ್ನಾಗಿ ಸುಟ್ಟಿದೆ ಅಂದಾದಮೇಲೆ ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ಐಟಮು ಬೇಕಾಗಿಲ್ಲ, ಜಾಸ್ತಿ ಟೈಮು ಬೇಕಾಗಿಲ್ಲ. ಮಕ್ಕಳು ಯಾವಾಗ ಕೇಳಿದ್ರೆ ಆವಾಗ ಮಾಡಿಕೊಡೋಕೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆದರೂ ಮಾಡ್ಕೋಬೋದು, ಹಾಗೆ ಎಷ್ಟು ಸಾಫ್ಟಾಗಾದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.